ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ಬರ್ಡೇ ಅಂತ ಇವತ್ತು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವ್ರಿಗೆ. ಇವತ್ತೆಲ್ಲ ಹೊರಗಡೆ ಹೋಗೋದಿತ್ತಂತೆ, ಅದಕ್ಕೆ ನೆನ್ನೆನೆ 4 ಸೀಸನ್ಸ್ ಹೋಟೆಲ್ನಲ್ಲಿ ಒಂದು ಪಾರ್ಟಿ ಕೊಟ್ಟರು. ಬರ್ಡೇ ಪಾರ್ಟಿನೇ ಅನ್ನೋದಾಗಿದ್ದರೆ ಅಲ್ಲಿ ಅವರ ಸ್ನೇಹಿತರುಗಳು, ರಾಜಕೀಯ ಸ್ನೇಹಿತರುಗಳು, ಬೇರೆ ಬೇರೆ ಸ್ನೇಹಿತರುಗಳು ಎಲ್ಲರೂ ಇರ್ತಿದ್ರೇನು. ಇಂಟ್ರೆಸ್ಟಿಂಗ್ಲಿ ಅಲ್ಲಿ ಶಾಸಕರುಗಳಿಗೆ ಮಾತ್ರ ಪ್ರವೇಶ ಇತ್ತು, ಕಾಂಗ್ರೆಸ್ ಶಾಸಕರುಗಳಿಗೆ ಮಾತ್ರ ಪ್ರವೇಶ ಇತ್ತು, ಮತ್ತು ಡಿ.ಕೆ. ಶಿವಕುಮಾರ್ CM ಆಗಬೇಕು ಅಂತ ವಾದಿಸ್ತಾ ಇರುವ ಶಾಸಕರುಗಳಿಗೆ ಮಾತ್ರ ಪ್ರವೇಶ ಇತ್ತು. ಎಲ್ಲವನ್ನೂ ನೋಡಿದ ನಂತರನೂ ಅವ್ರು ಹೇಳ್ತಾರೆ ಬರ್ಡೇ ಪಾರ್ಟಿ ಅಷ್ಟೇ ಅಂತ. ಕದಲೂರು ಉದಯ್ ಶಾಸಕರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ, 50-60 ಶಾಸಕರು ನಾವು ದಿಲ್ಲಿಗೆ ಹೋಗ್ತೀವಿ ಅಂತ. 50-60 ಶಾಸಕರು ದಿಲ್ಲಿಗೆ ಹೋಗ್ತೀವಿ. AICC ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, AICC ಪ್ರಧಾನ ಕಾರ್ಯದರ್ಶಿಗಳನ್ನು ಭೇಟಿಯಾಗ್ತೀವಿ. ಮಾಧ್ಯಮಗಳಲ್ಲಿ ಆಗ್ತಾ ಇರುವ ಚರ್ಚೆಗಳಿಂದ ನಮಗೆ ಹಿನ್ನಡೆ ಆಗ್ತಾ ಇದೆ, ಅದಕ್ಕೆ ಒಂದು ಸಂದೇಶ ಕೊಟ್ಟುಬಿಡಿ ಅಂತ ಕೇಳ್ತೀವಿ ಅಂತ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಇಬ್ರು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇವರು ಹೇಳ್ತಾ ಇರೋ ಹಾಗೆ 50-60 ಶಾಸಕರನ್ನ ಏನಾದ್ರು ಒಟ್ಟುಗೂಡಿಸಿಕೊಂಡು ದೆಹಲಿಗೆ ಹೋಗುವುದರಲ್ಲಿ ಯಶಸ್ವಿ ಆದರೆ ಮ್ಯಾಟ್ರ್ ಭಾಳ ಸೀರಿಯಸ್ ಆಗುತ್ತೆ. ಕಳೆದ ಸಲ 13-14 ಜನ ಹೋಗಿದ್ರು. ಅದೇ ಡಿ.ಕೆ. ಶಿವಕುಮಾರ್ ಯಾಕೆ ಇದನ್ನು ಮಾಡಬೇಡಿ ಅಂತ ಹೇಳ್ತಿದ್ದಾರೆ? ಅಲ್ಲ, ಮಾಡಬೇಡಿ ಅಂತ ಮಾಧ್ಯಮಗಳ ಮೂಲಕ ಹೇಳ್ತಾ ಇದ್ದಾರೆ. ಹೇಳಿದ್ರು ಕೂಡ ನೋಡಿ, ಯಾವುದೇ ಕುರ್ಚಿ ಮೇಲೆ ಹೋಗಿ ಕೂರುವ ಆಕಾಂಕ್ಷೆಯುಳ್ಳ ಅಂದರೆ ವ್ಯಕ್ತಿ ಇರ್ತಾರಲ್ವ, ಅವರು ತಮ್ಮ ಬೆಂಬಲ 135ರಲ್ಲೂ ಇದೆ ಅಂತ ತೋರಿಸದೆ ಹೋದರೆ ದರ್ ಇಸ್ ಅ ಚಾನ್ಸಸ್ ಆಫ್ ಸಿದ್ದರಾಮಯ್ಯನವ್ರಿಗೆ 50, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವ್ರಿಗೆ 60 ಕಟ್ಟ ಬೆಂಬಲಿಗರಿದ್ದಾರೆ ಅಂತ ಅನ್ಕೋಣ, ಅವ್ರನ್ನ ಕುರ್ಚಿಯಿಂದ ಕೆಳಗಿಳಿಸೋದು ಕಷ್ಟ ಆಗತ್ತೆ ನಿಮಗೆ. ಸೊ ಇದು ನನಗನ್ಸುತ್ತೆ, ಶಾಸಕರ ಬಲಾಬಲ ಯಾಕೆ ಡಿ.ಕೆ. ಶಿವಕುಮಾರ್ ಇದಕ್ಕೆ ಪದೇ ಪದೇ ಹಿಂಜರಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕಂತಂದರೆ ನೀವು ವ್ಯಕ್ತಪಡಿಸಿದರೆ ಹೈಕಮಾಂಡ್ ನಿಮ್ಮನ್ನು ಮಾಡಿದಾಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಟ್ಲೀಸ್ಟ್ ವೋಟಿಂಗ್ ನಡೆದ್ರೂ ನಿಮಗೊಂದು 80 ಬರಬೇಕು. ಕರೆಕ್ಟ್. 40-50 ಇಟ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದರೆ ಶಾಸಕಾಂಗ ಪಕ್ಷದಲ್ಲಿ ವೋಟಿಂಗ್ ಆಗಲಿ ಅಂತ ಸಿದ್ದರಾಮಯ್ಯನವರ ಬಣ ಕೂತ್ಕೊಂಡ್ರೆ ಆಗ ಅನಂತಕುಮಾರ್ ಮತ್ತು ಜಗದೀಶ್ ಶೆಟ್ಟರ್ಗೇನು 2011ರಲ್ಲಾಯಿತು, ಅದು ಡಿ.ಕೆ. ಶಿವಕುಮಾರ್ಗೆ 2026ರಲ್ಲಾಗುತ್ತೆ ಅಲ್ವಾ. ಆ ಕಾರಣದಿಂದ ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ, ಇಲ್ಲ ನನಗೆ 135ರದ್ದು ಬೆಂಬಲ ಇದೆ, 139 ಇದ್ದಾರೆ, 139ರದ್ದು ಬೆಂಬಲ ಇದೆ ಅಂತಕ್ಕಂಥದ್ದು. ಅನ್ಡೌಟೆಡ್ಲಿ ಅವರು ಕೂಡ ಶಾಸಕರ ಬೆಂಬಲವನ್ನು ಹೈಕಮಾಂಡ್ಗೆ ತೋರಿಸ್ಬೇಕು. ಆದರೆ ಈ ಬಹಿರಂಗ ಶಕ್ತಿ ಪ್ರದರ್ಶನ ಅದು ನಾಟ್ ಇನ್ ಫೇವರ್ ಆಫ್ ಹಿಮ್, ಅದು ತುಂಬ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ನನಗೆ ಅನಿಸ್ತಾ ಇಲ್ಲ. ಓಕೆ, ಯಾಕಂದರೆ ಅದು ಬಹಿರಂಗ ಶಕ್ತಿ ಪ್ರದರ್ಶನಕ್ಕೆ ಇಳಿದಾಗ ನಿಮ್ಮ ಬಳಿ ಅಟ್ಲೀಸ್ಟ್ 90 ಇರಬೇಕು. ಮಾತ್ರ ಸೆಟ್ಲ್ ಆಗ್ಬಿಡುತ್ತೆ ನಿಮಗೆ. ಕರೆಕ್ಟ್. ನೀವು 30-40-45 ಇದ್ದಾರೆ ನಮ್ಮ ಬಳಿ ಅಂತ ತೋರಿಸ್ಲಿಕ್ಕೆ ಹೋದರೆ ನ್ಯಾಚುರಲಿ ನೀವೇ ಅಲ್ಲಿ ನಿಂತು ಸಿದ್ದರಾಮಯ್ಯನವರ ಬಳಿ 139 - 45 ಸಿದ್ದರಾಮಯ್ಯನವ್ರ ಬಳಿ ಇದ್ದಾರೆ ಅಂತ ಹೇಳಿದಂಗೆ ಲೆಕ್ಕ ಅಲ್ವಾ? ಈಗ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುವಾಗಲೂ ತರಾತುರಿಯಲ್ಲಿ ಹಿಂದೆಲ್ಲ ತೆಗೆದುಕೊಳ್ತಾ ಇತ್ತು. ನೀವು ಪೋತೆದಾರ್ ಅವರ ಮತ್ತು R.K. ಧವನ್ರ ಆಟೋಬಯೋಗ್ರಫಿ ಓದಿದರೆ ಕಾಂಗ್ರೆಸ್ನಲ್ಲಿ ಹೆಂಗೆ ಮುಖ್ಯಮಂತ್ರಿಗಳು ಆಯ್ಕೆ ಆಗ್ತಿತ್ತು ಅಂತ ನಿಮ್ಗೆ ಅನೇಕ ಬಾರಿ ಆಶ್ಚರ್ಯ ಆಗುತ್ತೆ. ವಿನ್ಸೆಂಟ್ ಜಾರ್ಜ್, ಪೋತೆದಾರ್, R.K. ಧವನ್, ಆಮೇಲೆ ಇನ್ನೊಬ್ಬರು ನಾಯರ್ ಅಂತ ಇದ್ರು ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ, ಅವ್ರ ಜೊತೆ ಇವರು ಜಾಸ್ತಿ ಸಂಪರ್ಕದಲ್ಲಿ ಇರ್ತಾಯಿದ್ರು ನಾಯಕರು. ಅವರು ಮನೆ ಮದುವೆ ಇದ್ದರೆ ದಿಲ್ಲಿಯಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಶಾಸಕರು, ಮಂತ್ರಿಗಳ ದಂಡಲ್ಲಿ ಬರ್ತಾ ಇತ್ತು. ಯಾಕಂದರೆ ಮುಖ್ಯಮಂತ್ರಿಯನ್ನು ಮಾಡುವ ಕೆಪಾಸಿಟಿ ಅವ್ರ ಬಳಿ ಇತ್ತು. ಸ್ಟೆನೋಗ್ರಾಫರ್ಸ್ಗಳು, PAಗಳು, ಅದೊಂದು ಕಾಲ ಬೇರೆ ಇತ್ತು ಅಜಿತ್. ಆಗಿನ ಕಾಲದಲ್ಲಿ ಹಾಗೆ ಆಗ್ತಾ ಇತ್ತು. ಈಗ ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನು ಅಂದರೆ, ಹೈಕಮಾಂಡ್ ಎಕ್ಸಿಕ್ಯೂಷನ್ ಮಾಡಿ ನಾವು ನಿರ್ಣಯ ತೆಗೆದುಕೊಳ್ತೀವಿ ಅಂತ ಹೇಳುವ ಸ್ಥಿತಿಯಲ್ಲೇ ಇವತ್ತಿನವರೆಗೆ ಬಂದಿಲ್ಲ ಅಲ್ವಾ. ಶಾಸಕರ ಬಲಾಬಲಕ್ಕೆ ನನಗನ್ಸುತ್ತೆ ಡಿ.ಕೆ. ಶಿವಕುಮಾರ್ ಯಾಕೆ ಶಾಸಕರ ಬಲಾಬಲವನ್ನು ಸ್ಪಷ್ಟವಾಗಿ ತೋರಿಸ್ಲಿಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಅವ್ರ ಬಳಿ 80 ಇದ್ರೆ ಈಗ ತೋರಿಸ್ಬಿಡ್ತಿದ್ರು ಅವರು. ಕರೆಕ್ಟ್ ಅಲ್ವಾ? ಹೌದು. ಅವ್ರ ಬಳಿ ಇನ್ನೂ ಅಷ್ಟು ನೋಡಿ, 2023ರಲ್ಲಿ ಇದ್ದದಕ್ಕಿಂತ ಅವ್ರ ಬಳಿ ಶಾಸಕರ ಸಂಖ್ಯೆ ಜಾಸ್ತಿ ಆಗಿದೆ.
ಅದಕ್ಕೊಂದಿಷ್ಟು ಎಕ್ಸಸೈಸ್ ಮಾಡಿದ್ದಾರೆ, ಪ್ರಯತ್ನನೂ ಪಟ್ಟಿದ್ದಾರೆ. ಬಟ್ ನಾನಾ ಕಾರಣಗಳಿವೆ ಅಲ್ಲಿ. ಸಿದ್ದರಾಮಯ್ಯನವರ ಕುರುಬರ ವೋಟ್ ಬ್ಯಾಂಕ್ನ ಕಾರಣದಿಂದ ಅನೇಕ ಶಾಸಕರು DKಗೆ ಬೆಂಬಲ ಇದ್ದರೂ ಕೂಡ ಹೊರಗಡೆ ಬಂದು ಹೇಳಲಿಕ್ಕೆ ತಯಾರಿಲ್ಲ. ಬೈ ಚಾನ್ಸ್ ಅಂದ್ರೆ ಅವ್ರ ಕ್ಷೇತ್ರದಲ್ಲಿ ಕುರುಬರ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಹೌದು, ಕುರುಬರು ಸಿದ್ದರಾಮಯ್ಯನವ್ರನ್ನ ತೆಗೆದ್ರಿ ಅನ್ನುವ ಸಿಟ್ಟಿಗೆ ನೀವು ಏಕಾಏಕಿ ಉಲ್ಟಾ ಹೊಡೆದು ಬಿಟ್ರೆ ನಿಮ್ಗೆ 28ರಲ್ಲಿ ಕಷ್ಟ ಆಗುತ್ತೆ. ಅದು JDSಗೆ ಹೋಗಿ ಏನೋ ಆಯ್ತಪ್ಪ ದಟ್ಸ್ ಓಕೆ, BJPಗೆ ಹೋಗ್ಬಿಟ್ರೆ ಅದು ಆ ಹೆದರಿಕೆನೂ ಕೂಡ ಶಾಸಕರಿಗೆ ನಿಶ್ಚಿತವಾಗಿದೆ. ಯಾಕಂದರೆ ಈಗ ಯಡಿಯೂರಪ್ಪನವ್ರಿಗಿದ್ದ ಶಕ್ತಿ ಏನು BJPಯಲ್ಲಿ, ನೀವು ಯಡಿಯೂರಪ್ಪನವ್ರನ್ನ ವಿರೋಧ ಹಾಕ್ಕೊಂಡ್ರೆ ಲಿಂಗಾಯತರೇನು ಓಟ್ ಹಾಕ್ಲಿಕ್ಕಿಲ್ಲ ಅನ್ನೋ ಹೆದರಿಕೆ ಅಲ್ವಾ? ಹೌದು. ಆ ಕಾರಣದಿಂದ ಶಾಸಕರು ಹೆದರ್ತಿದ್ರು, ಬೇಡಪ್ಪ ಈ ಗಲಾಟೆಯಲ್ಲಿ ಹೋಗೋದು ಬೇಡ ಅಂತ. ಕಾಂಗ್ರೆಸ್ನಲ್ಲಿ ಇನ್ನೂವರೆಗೂ ಕೂಡ ನಿಮ್ಗೊಂದು 30-35 ಶಾಸಕರು ಆ ಕಡೆನೂ ಇದ್ದಾರೆ, ಈ ಕಡೆನೂ ಇದ್ದಾರೆ ಅವರು. ಬಟ್ ಹೊರಗಡೆ ಬರಲಿಕ್ಕೆ ತಯಾರಿಲ್ಲ. ಬಿಕಾಸ್ ಅವರು ಈ ರಾಮರಾವಣರ ಯುದ್ಧದಲ್ಲಿ ಇಂದ್ರ ಮೇಲೆ ಕೂತ್ಕೊಂಡು ಹಾಕ್ತಿದ್ದಂತೆ. ಇಂದ್ರ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ರಾಮಾಯ ಸ್ವಸ್ತಿ ರಾವಣಾಯ, ಕಂಪೌಂಡ್ ಮೇಲೆ ಕೂಳ್ತವ್ರು ಅಂತಾರೆ ಇವ್ರನ್ನ ಅಂತಿದ್ದು. ಇಂದ್ರ ರಾಮ ಗೆದ್ದ ತಕ್ಷಣ ಪ್ರಭು ಶ್ರೀರಾಮಚಂದ್ರ ಕಿ ಜಯ ಅಂತ. ಸೊ ಈ ಥರದ ಶಾಸಕರು ಕೂಡ ಇದ್ದಾರೆ. ನನಗನ್ಸುತ್ತೆ DK ಶಿವಕುಮಾರ್ ಮಾಡ್ತಿರೋ ಇಲ್ಲಿಯವರೆಗಿನ ಪ್ರಯತ್ನ ಏನು ಅಂತಂದರೆ, ಸರಿ ಅವ್ರ ಬೆಂಬಲಿಗೆ ಶಾಸಕರು ನಾವು ಬೆಂಬಲ ಕೊಡ್ತೀವಿ, DK ಸುರೇಶ್ರಿಗೆ ಆ ಒಂದು ರೀತಿ ಇಲ್ಲ ನಾವು ಮಾಡಲೇಬೇಕೇನಾದರೂ ಅನ್ನೋಂಥದ್ದಿದೆ. ಆದರೆ DK ಶಿವಕುಮಾರ್ಗಿರ್ತಕ್ಕಂಥ ಆತಂಕ ನಾವು 60-70 ಕ್ರಾಸ್ ಮಾಡಿ ಪಬ್ಲಿಕ್ಲಿ ತೋರಿಸಿದರೆ ಲಾಭ ಆಗತ್ತೆ. ಕರೆಕ್ಟ್. ಅದರ್ವೈಸ್ ಸಿದ್ದರಾಮಯ್ಯನವ್ರು ಬಿಗಿಪಟ್ಟನ್ನು ಹಾಕ್ಕೊಂಡು ಕುಳಿತುಬಿಟ್ರೆ ಹೈಕಮಾಂಡ್ ಕೂಡ ಇಲ್ಲ, ನಮಗೇನು ಮಾಡೋಕ್ಕಾಗಲ್ಲ, ನೀವು ಒಪ್ಪಿಸಿ ಅನ್ನೋದನ್ನು DK ಶಿವಕುಮಾರ್ ಹೇಳ್ತಿದೆ ಅಂತ ಅನ್ಸುತ್ತೀಯ? ಎಸ್ ದಟ್ಸ್ ವೈ ಈ ಕ್ರಕ್ಸ್ ಇದೆ ಅಲ್ಲ ಅಜಿತ್, ಇದು ಡಿಸೈಡ್ ಆಗ್ತಕ್ಕಂಥದ್ದು ನನಗನ್ಸುತ್ತೆ ಹೌ ಬೆಸ್ಟ್ DK ಶಿವಕುಮಾರ್ ವಿಲ್ ಕನ್ವಿನ್ಸ್ ಸಿದ್ದರಾಮಯ್ಯ ಆ್ಯಂಡ್ ಹಿಸ್ ಲೆಫ್ಟಿನೆಂಟ್ಸ್ ಆಸ್ ವೆಲ್ ಆಸ್ ರಾಹುಲ್ ಗಾಂಧಿ ಆ್ಯಂಡ್ ಹಿಸ್ ಲೆಫ್ಟಿನೆಂಟ್ಸ್. ದಟ್ ಈಸ್ ವೆರಿ ಕ್ರೂಷಿಯಲ್ ಅನ್ಸುತ್ತೆ. ಮಾರ್ತೇಶ್, ಹೌದಲ್ವಾ? ಅಂದರೆ 30, 40, 45 ಇಷ್ಟೇ ಸಂಖ್ಯೆಯ ಶಾಸಕರು ಹೋದರೆ DK ಶಿವಕುಮಾರ್ ಅವ್ರಿಗೆ ಕೌಂಟರ್ ಪ್ರೊಡಕ್ಟಿವ್ ಆಗಬಹುದು. ಅಲ್ಲ, ನಿನ್ನೆ ಆ್ಯಕ್ಚುಲಿ ನಡೆದಂಥದ್ದು ಅಥವಾ ಆ್ಯಕ್ಚುಲಿ ಆರ್ಗನೈಸ್ ಆಗಿದ್ದಂಥದ್ದು ಸುಮಾರು 70 ಜನ ಶಾಸಕರಿಗೆ ಎನ್ನುವ ಮಾಹಿತಿ ಇದೆ. ಆದರೆ ಶಾಸಕರು ನಿನ್ನೆ ಬಂದಂಥ ಪ್ರಕಾರ, ಅಂದರೆ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಫೋಟೋಗೆ ಕಂಡಿದ್ದ ಸಂಖ್ಯೆಗಳು 20-22. ಅವರು ಅಲ್ಲಿದ್ದಂಥವ್ರು ಹೇಳೋ ಪ್ರಕಾರ ಹಲವಾರು ಜನ ಬಂದು ಹೋದ್ರು. ಆ ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಹತ್ತತ್ರ 32-34 ತನಕ ಬಂದು ಮುಟ್ಟತ್ತೆ. ಇದರ ನಂತರದ ಶಾಸಕರು ಕೂಡ ಒಂದಷ್ಟು ಜನ DK ಶಿವಕುಮಾರ್ ಅವ್ರ ಜೊತೆಗಿದ್ದಾರೆ. ಆದರೆ ಅವರು ಯಾರ ಜೊತೆಗೂ ಅಂದರೆ ಬಹಿರಂಗವಾಗಿ ಗುರುತಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇಂಥ ಪರಿಸ್ಥಿತಿಗಳು ಬಂದಾಗ ಅವರು DK ಶಿವಕುಮಾರ್ ಪರವಾಗಿ ನಿಂತ್ಕೊಳ್ತಾರೆ ಅನ್ನುವಂಥ ವಿಶ್ವಾಸ DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರದು. ಅದು ಎಷ್ಟು ಸತ್ಯ, ಅದು ಯಾವಾಗ ಆ ಪರಿಸ್ಥಿತಿ ಬಂದಾಗ ಅವರ ಶಾಸಕರ ಮನಸ್ಥಿತಿಗಳು ಹೇಗಿರ್ತಾವೋ, ಅದು ಬಹಿರಂಗವಾಗಿ ಕೈ ಎತ್ತೋದಿರುತ್ತೋ, ಓಟ್ ಹಾಕಿ ಆಯ್ಕೆ ಮಾಡುವಂಥದ್ದಿರುತ್ತೋ, ಈ ಥರದ ಅಭಿಪ್ರಾಯಗಳು ಕೇಳ್ತಾರೋ ಆ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯಗಳು ಮುಖ್ಯ ಆಗುತ್ತೆ. ಆದರೆ ಈಗಂತೂ ನಿಶ್ಚಿತವಾಗಿಯೂ DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಅಥವಾ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಶಾಸಕರನ್ನ ಮ್ಯಾಚ್ ಮಾಡಲಿಕ್ಕೆ ಅಂತೂ ಸಾಧ್ಯ ಇಲ್ಲ. DK ಶಿವಕುಮಾರ್ ಅವರ ವೀಕ್ನೆಸ್ ಇರುವಂಥದ್ದು ಶಾಸಕರ ಹೆಚ್ಚಿನ ಸಂಖ್ಯೆಯ ಬೆಂಬಲ ಇಲ್ಲ ಅನ್ನುವ ಕಾರಣಕ್ಕಾಗಿ. ಆ ಕಾರಣಕ್ಕಾಗಿ DK ಶಿವಕುಮಾರ್ ಹೈಕಮಾಂಡ್ ನನ್ನನ್ನು ಆಯ್ಕೆ ಮಾಡ್ಬೋದು ಅನ್ನುವಂಥ ವಿಶ್ವಾಸದಲ್ಲೇ ಈಗ ಇದ್ದಾರೆ. ಆದರೆ DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರಿಗೆ DK ಶಿವಕುಮಾರ್ಗೆ ಇರುವಷ್ಟ ತಾಳ್ಮೆ ಆ ಶಾಸಕರಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಕಳೆದ ನವೆಂಬರ್ನಲ್ಲಿ ಆದಂತಹ ಬೆಳವಣಿಗೆಯಿಂದಾಗಿ ಏನೋ ಒಂದು ತೀರ್ಮಾನ ಆಗಬಹುದು ಅನ್ನುವಂತಹ ಇಂಗಿತವನ್ನು ಶಾಸಕರು ಇಟ್ಕೊಂಡಿದ್ರು. ಆದರೆ ಅಧಿವೇಶನದ ಬಳಿಕ ಹೈಕಮಾಂಡ್ ಇವರಿಬ್ಬರನ್ನೂ ಕರೆದು ತೀರ್ಮಾನ ಮಾಡುವಂಥ ಗೋಜಿಗೆ ಹೋಗಲಿಲ್ಲ. ಹೀಗಾಗಿ ಕಳೆದ ನವೆಂಬರ್ ಸೆಷನ್ಗೂ ಮುಂಚೆ, ಅಂದರೆ ಬೆಳಗಾವಿಯ ಸೆಷನ್ಗೂ ಮುಂಚೆ ಆದಂತಹ ಬೆಳವಣಿಗೆ ಏನಿತ್ತು ಅದು ಈಗ ಈ ಬಾರಿಯ ಬಜೆಟ್ ಅಧಿವೇಶನಕ್ಕೂ ಮುನ್ನ ಶುರುವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದರ ಮೊದಲ ಭಾಗವಾಗಿ ಈ ಸಭೆ ನಡೆದಿದ್ದು. ಆಗಲೂ ಕೂಡ ಇದೇ ರೀತಿ ಡಿನ್ನರ್ ಮೀಟಿಂಗ್ಗಳು ನಡೆದಿತ್ತು. ಆ ಮೀಟಿಂಗ್ನ ಬಳಿಕ ಕೆಲ ಶಾಸಕರು ದೆಹಲಿ ಪರೇಡ್ ಮಾಡಿದ್ರು. ಆಗಲೂ ಕೂಡ DK ಶಿವಕುಮಾರ್ ಹೇಳಿದ್ರು, ಶಾಸಕರನ್ನು ನಾನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಅಂದರೆ ಆಗ DK ಶಿವಕುಮಾರ್ ಒಂದು ತೀರ್ಮಾನಕ್ಕೆ ಬಂದಿದ್ರು. ಬಹುಶಃ ಈಗ ನಾವು ತೀರ್ಮಾನ ತೆಗೆದುಕೊಳ್ಳುವಂಥ ಒತ್ತಡವನ್ನು ಹೈಕಮಾಂಡ್ ಮೇಲೆ ಹಾಕಿ ತೀರ್ಮಾನ ಮಾಡದೇ ಇದ್ರೆ ಇದು ಸಾಧ್ಯ ಇಲ್ಲ ಅನ್ನುವಂಥದ್ದು DK ಶಿವಕುಮಾರ್ ಅವರಿಗೆ ಅರಿವಿತ್ತು. ಆ ಕಾರಣಕ್ಕಾಗಿ ಯಾರು ನನ್ನ ಪರವಾಗಿ ಹೋಗಬೇಡಿ ಅಂತೇಳಿ ಆಗ DK ಶಿವಕುಮಾರ್ ಹೇಳಿರಲಿಲ್ಲ. ಶಾಸಕರನ್ನು ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಇದರ ಅರ್ಥ ಅವ್ರು ಹೋಗೋದು ಸರಿ ಅನ್ನುವ ರೀತಿಯಲ್ಲಿ ಮಾತನಾಡಿದರು. ಆದರೆ DK ಶಿವಕುಮಾರ್ ಅವ್ರಿಗೆ ಈಗ ಅನಿಸ್ತಾ ಇದೆ, ಆಗ ಇದ್ದಂಥ ಇಂಟೆನ್ಸಿಟಿ ಬೇರೆ, ಈಗ ಇರುವಂಥ ಇಂಟೆನ್ಸಿಟಿ ಬೇರೆ. ಆಗ ನಿಜವಾಗಿಯೂ DK ಶಿವಕುಮಾರ್ ಒಂದು ಟೀಮನ್ನು ಕಟ್ಟಿದ್ರು. ಆಗ ಏನಾದರೂ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ
ತೀರ್ಮಾನ ತೆಗೆದುಕೊಳ್ಳುವಂಥದ್ದಕ್ಕೆ ಏನಾದರೂ ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸುವಂತಹ ಶಾಸಕರ ಸಂಖ್ಯೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಿಂತವ್ರಿಗಿಂತಲೂ ಜಾಸ್ತಿ ಇತ್ತು ಅನ್ನುವಂಥ ಚರ್ಚೆ ಇತ್ತು. ಆ ಕಾರಣಕ್ಕಾಗಿ ಆ ಥರದ ಒಂದು ಬೆಳವಣಿಗೆಗಳು ಆ ಸಂದರ್ಭದಲ್ಲಿ ನಡೀತು. ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಶಾಸಕರಿಗೆ ಒಂದು ಹಿಂಜರಿಕೆ ಶುರುವಾಗಿದೆ. ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡುವಂಥ ವಿಚಾರದಲ್ಲಿ ಒಂದು ಸಣ್ಣ ಮೂನನ್ನು ಮಾಡದೇ ಇರೋ ಕಾರಣಕ್ಕಾಗಿ ಅವ್ರ ಜೊತೆಗೆ ಇರೋದು ಸೂಕ್ತವಾ ಅನ್ನುವಂಥ ಅಭಿಪ್ರಾಯಕ್ಕೆ ಬರ್ಲಿಕ್ಕೆ ಶುರುವಾಗಿದ್ದಾರೆ. ಬಹುಶಃ ಆ ಕಾರಣಕ್ಕಾಗಿ ಏನೋ ಡಿ ಕೆ ಶಿವಕುಮಾರ್ ಈಗ ಹೇಳ್ತಾ ಇದ್ದಾರೆ, ನನ್ನ ಪರವಾಗಿ ಯಾರು ಕೂಡ ಹೋಗಿ ಲಾಬಿ ಮಾಡೋದಾಗ್ಲಿ ಅಥವಾ ಒತ್ತಾಯ ಮಾಡೋದಾಗ್ಲಿ ಬೇಕಾಗಿಲ್ಲ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ಅದೇ ಕಾರಣಕ್ಕಾಗಿ. ಹೀಗಾಗಿ ಈ ಬಾರಿ ಶಾಸಕರು ಬಯಸ್ತಾ ಇರೋದು ಬಜೆಟ್ ಸೆಷನ್ನ ಆಸುಪಾಸಿನಲ್ಲೋ ಅಥವಾ ಬಜೆಟ್ ಸೆಷನ್ ನಡೆಯುವಾಗಿಯೋ ನಾವು ಒಂದಷ್ಟು ಜನ ಅಂದರೆ ಈಗ ಸೇರಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಶಾಸಕರು ದೆಹಲಿಗೆ ಹೋಗೋದು ಅಂತ. ಆದರೆ ದೆಹಲಿಗೆ ಹೋದ್ರೆ ಇವರನ್ನ ದೆಹಲಿಯಲ್ಲಿ ಹೇಗೆ ನಡೆಸ್ಕೋತಾರೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅಪಾಯಿಂಟ್ಮೆಂಟ್ ಸಿಗುತ್ತೋ ಸಿಗೋದಿಲ್ವೋ? ವೇಣುಗೋಪಾಲ್ ತಮ್ಮ ಆಫೀಸ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಕೊಡಬೇಡಿ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ರು. ಚಲುವರಾಯ ಸ್ವಾಮಿ ಒಬ್ಬರಿಗೆ ಮಾತ್ರ ಕರೆಸ್ಕೊಂಡು ಅವರು ಮಾತನಾಡಿದ್ರು ವಿನಃ ಯಾವ ಶಾಸಕರಿಗೂ ಪ್ರಶಾಂತ್ ಏನೋ ಕೇಳ್ತಿದ್ದಾರೆ ನೋಡಿ. ಈ ಶಾಸಕರು ದೆಹಲಿಗೆ ಹೋಗೋ ತೀರ್ಮಾನ ಮಾಡ್ತಾರಾ? ಮಾರುತೇಶ್, ಒಂದು ಕುತೂಹಲದಿಂದ ಕೇಳ್ತಿದ್ದೀನಿ ಪ್ರಶಾಂತ್ ಸರ್, ಈಗ ನೀವು ಕಾಂಗ್ರೆಸ್ ಬೀಟನ್ನು ರೆಗ್ಯುಲರ್ ಆಗಿ ದಿನವೂ ಕವರ್ ಮಾಡ್ತಕ್ಕಂಥ ಪತ್ರಕರ್ತರು ಕೂತ್ಕೊಂಡು 139 ಬೈಫರ್ಕೇಟ್ ಮಾಡಿದ್ದೀರಾ. ಎಷ್ಟು ಜನ ಕಂಪೌಂಡಿನ ಶಿವಕುಮಾರ್ ಬಳಿ ಇದ್ದಾರೆ, ಎಷ್ಟು ಜನ ಸಿದ್ದರಾಮಯ್ಯನವ್ರ ಬಳಿ ಇದ್ದಾರೆ, ಎಷ್ಟು ಜನ ನಡುವೆ ಇದ್ದಾರೆ, ಎಷ್ಟು ಜನ ನನಗೆ ಅನೇಕರು ಗೊತ್ತು ಬಿ ಜೆ ಪಿಯಲ್ಲಿ. ಆದರೆ ಬಿ ಜೆ ಪಿಯಲ್ಲಿದ್ದಾಗ ನಾನು ನೋಡ್ತಾ ಇದ್ದೆ, ಯಡಿಯೂರಪ್ಪ ನೀವು ಹೈಕಮಾಂಡಿಂದ ಹೇಳ್ಕೊಂಡು ಬನ್ನಿ ನಾವು ನಿಮ್ಮ ಪಳಿ ಅಂತ. ಅಂಥವ್ರು ಎಷ್ಟಿದ್ದಾರೆ? ಬೈಫರ್ಕೇಟ್ ಮಾಡಿದ್ದೀರಾ ಏನಾದರೂ? ಇಲ್ಲ, ಆ ರೀತಿ ಎಕ್ಸಾಕ್ಟ್ ನಂಬರ್ಸನ್ನು ಬೈಫರ್ಕೇಶನ್ ಮಾಡಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅಂದರೆ ಅವರ ಪರವಾಗಿ ಕಳೆದ ಬಾರಿ ನವೆಂಬರಲ್ಲಿ ಆದಂಥ ಬೆಳವಣಿಗೆಗಳನ್ನು ಆಧಾರವಾಗಿ ಇಟ್ಕೊಂಡು ಹೇಳೋದಾದರೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಹತ್ತತ್ರ 60ರಿಂದ 65 ಜನ ಶಾಸಕರು ಬೆಂಬಲಿಸುವ ಹಂತಕ್ಕೆ ಹೋಗಿದ್ರು ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಇದರ ನಂತರದ ನಂಬರ್ಸ್ಗಳನ್ನು ನಾವು ತೆಗೆದುಕೊಂಡ್ರೆ ಅದರಲ್ಲಿ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಆ ಕಡೆಗೆ ಹೋಗುವಂಥ ಶಾಸಕರ ಸಂಖ್ಯೆಯು ಕೂಡ ಹೇಳಬಹುದಾದಂಥ ನಂಬರ್ಸ್ಗಳಿತ್ತು. ಆದರೆ ಎಕ್ಸಾಕ್ಟ್ ನಂಬರ್ಸನ್ನು ನಾವು ಆ ಸಂದರ್ಭದಲ್ಲಿ ಕೌಂಟ್ ಮಾಡಿರಲಿಲ್ಲ. ಆದರೆ ನವೆಂಬರ್ನಲ್ಲಿ ಇದ್ದಂಥ ಪರಿಸ್ಥಿತಿಗೂ ಈಗ ಇರುವಂಥ ಪರಿಸ್ಥಿತಿಗೂ ವ್ಯತ್ಯಾಸ ಇದೆ. ಆಗ ಡಿ ಕೆ ಶಿವಕುಮಾರ್ ಪರವಾಗಿ ಹೆಚ್ಚು ಜನ ಶಾಸಕರನ್ನು ಆ ರೀತಿ ಆರ್ಗನೈಸ್ ಮಾಡಿದ್ರು. ಏನೋ ಒಂದು ತೀರ್ಮಾನವನ್ನು ಸ್ಪಷ್ಟವಾಗಿ ನಾವು ಮಾಡೇ ಬಿಡ್ತೀವಿ ಅನ್ನುವಂತಹ ಕಮ್ಯುನಿಕೇಷನ್ ಎಲ್ಲ ಶಾಸಕರಿಗೂ ಆಗಿತ್ತು. ಈ ಬಾರಿ ಯಾವುದೇ ಕಾರಣಕ್ಕೂ ನಾವು ಪಟ್ಟು ಸಡಿಲಿಸೋದಿಲ್ಲ ಅನ್ನುವಂಥದ್ದನ್ನು ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಹಾಗಾಗಿ ಆ ಶಾಸಕರು ಡಿ ಕೆ ಶಿವಕುಮಾರ್ ಜೊತೆಗೆ ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿದ್ರು ಆ ಸಂದರ್ಭಕ್ಕೆ. ಆದರೆ ಅದು ಆದಮೇಲೆ ಆದಂಥ ಬೆಳವಣಿಗೆಗಳಿಂದಾಗಿ ಬಹುಶಃ ಶಾಸಕರಿಗೆ ಅನಿಸ್ತಾ ಇದೆ ಈ ಹಿಂದೆ ಇವರು ಅಂದರೆ ಮಾಡಿದಂಥ ಪ್ರಾಮಿಸ್ ಇರ್ಬೋದು ಅಥವಾ ಅವರ ತೀರ್ಮಾನಗಳಿರ್ಬೋದು, ಹೈಕಮಾಂಡ್ ಕೇವಲ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಡಿ ಕೆ ಶಿವಕುಮಾರ್ ಸರೆಂಡರ್ ಆಗಿಬಿಟ್ರು, ಹೈಕಮಾಂಡ್ ಏನೋ ಮಾಡಿಬಿಡುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಂಥ ಶಾಸಕರಿಗೆ ಕೇವಲ ಬ್ರೇಕ್ಫಾಸ್ಟ್ನಲ್ಲಿ ಮುಗಿಸಿದ್ರು, ಇವರಿಬ್ಬರನ್ನು ಕರೀಲಿಲ್ಲ. ಅಲ್ಲಿಗೆ ಆ ಒಂದು ಇಂಟೆನ್ಸಿಟಿ ಏನಿತ್ತು ಆ ಕಡಿಮೆ ಆದ ಕಾರಣಕ್ಕಾಗಿ ಶಾಸಕರು ಈಗ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಗುರುತಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆಗ ಇದ್ದಂಥ ಸಂಖ್ಯೆಯಲ್ಲೂ ಕೂಡ ಬಹಿರಂಗವಾಗಿ ಕೆಲವರು ಗುರುತಿಸ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಈಗಲೂ ಕೂಡ ಆ ರೀತಿಯಾದಂಥ ಒಂದು ಗುಪ್ತವಾಗಿರುವಂಥ ತಂಡ ಇದ್ದೇ ಇದೆ. ಅವರು ಹೈಕಮಾಂಡ್ ಯಾವ ಕಡೆಗೆ ಒಂದು ಸಣ್ಣ ಸುಳಿವು ಸಿಕ್ಕರೆ ಆ ಕಡೆಗೆ ಜಂಪ್ ಆಗ್ತಾರೆ. ಆ ರೀತಿ ಏನಾದ್ರು ಡಿ ಕೆ ಶಿವಕುಮಾರ್ ಕಡೆಗೆ ಆ ಗುಪ್ತವಾಗಿರುವಂಥ ತಂಡ ಜಂಪ್ ಆದರೆ ನಿಶ್ಚಿತವಾಗಿಯೂ ಡಿ ಕೆ ಶಿವಕುಮಾರ್ ತಮ್ಮ ಬಣದಲ್ಲಿರ್ತಕ್ಕಂಥ ಶಾಸಕರ ಸಂಖ್ಯೆಯನ್ನು ನಿಶ್ಚಿತವಾಗಿ ಏರಿಸಿಕೊಳ್ತಾರೆ. ಆದರೆ ಆ ಕಾನ್ಫಿಡೆನ್ಸ್ ತುಂಬಬೇಕಾಗಿರುವಂಥ ಡಿ ಕೆ ಶಿವಕುಮಾರ್ ಅವರೇ ಒಂದು ಹೆಜ್ಜೆ ಮುಂದೆ ಇಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ನಿನ್ನೆಯ ಸಭೆಯಲ್ಲಾಗಿದೆ. ಯಾಕೆಂದರೆ ನಿನ್ನೆ ಆದಂಥ ಸಭೆಯಲ್ಲಿ ನಾವೆಲ್ಲ ದೆಹಲಿಗೆ ಹೋಗೋಣ ಅಂತೇಳಿ ಒಬ್ಬರು ಶಾಸಕರು ಹೇಳಿದಾಗ ಅಲ್ಲೇ ಇದ್ದಂಥ ಇನ್ನೊಬ್ಬ ಅನುಭವಿ ಶಾಸಕ, ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸಾಕಾಗೋದಿಲ್ಲ, ನಮ್ಮ ಮುಂದೆ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಾವು ಅವರನ್ನ ಬೆಂಬಲಿಸಿ ಧೈರ್ಯವಾಗಿ ಹೋಗ್ಬೋದು. ಯಾಕೆಂದರೆ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಇಡಲಿಲ್ಲ ಅಂತಂದರೆ ನಾವು 10 ಹೆಜ್ಜೆ ಮುಂದೆ ಇಟ್ಟರು ಯಾವುದೇ ಪ್ರಯೋಜನ ಆಗಲ್ಲ ಅನ್ನೋದನ್ನು ಕೂಡ ನಿನ್ನೆಯ ಸಭೆಯಲ್ಲಿ ಒಬ್ಬ ಅನುಭವಿ ಶಾಸಕರು ಹೇಳಿದ್ದಾರೆ. ಹಾಗಾಗಿ ಈ ದೆಹಲಿ ಪರೇಡ್ನ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸೂಚನೆಯ ಮೇರೆಗೆ ಇದು ನಡೆಯುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಮತ್ತೆ ಕಳೆದ ಬಾರಿ ಆದಂಥ ಶಾಸಕರಿಗೆ ಡಿಸಪಾಯಿಂಟ್ ಏನಿದೆ ಅಂದರೆ ಕೆ ಸಿ ವೇಣುಗೋಪಾಲ್ ಭೇಟಿಗೆ ಅವಕಾಶ ಕೊಡದೇ ಇರೋದು. ಈ ಬಾರಿ ಏನಾದರೂ ಮತ್ತೆ ಅಂಥದ್ದೇ ಬೆಳವಣಿಗೆಗಳಾದರೆ ದೆಹಲಿಗೆ ಹೋದಂಥ ಶಾಸಕರಿಗೆ ಮುಜುಗರ ಆಗುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಇಡಲಿ, ಆನಂತರ ನಾವು ಅವರನ್ನ ಹಿಂಬಾಲಿಸೋಣ, ಇದನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕನ್ವೆ ಮಾಡಬೇಕು ಅನ್ನುವಂಥದ್ದು ಕೂಡ ನಿನ್ನೆಯ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲ ಮಾರುತೇಶ್, ಈ ಬರ್ಡೇಗೆ ಬರ್ತಾ ಇರೋ ಶಾಸಕರು, ಕನಕಪುರ ಉತ್ಸವಕ್ಕೆ ಬರ್ತಾ ಇರೋ ಶಾಸಕರು, ಏನೇ ಆದರೂ ಡಿ ಕೆ ಜೊತೆ ಇರ್ತೀವಿ ಅನ್ನುವ ಶಾಸಕರ ಪೊಲಿಟಿಕಲಿ ಕೇಳ್ತಿದ್ದೀನಿ. ನಿಮ್ಗೆ ಅರ್ಥ ಆಗ್ತಿದೆ ನಾನೇನು ಹೇಳೋದು?
ಅಲ್ಲ ನಿನ್ನೆ ಬರ್ತ್ಡೇಗೆ ಬಂದಿರತಕ್ಕಂಥ ಶಾಸಕರು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಇರುವಂಥ ಶಾಸಕರು ಅನ್ನೋದು ಭಾಳ ಸ್ಪಷ್ಟ. ಅಲ್ಲಿ CM ಬಣದಲ್ಲಿ ಗುರ್ಸ್ಕೊಂಡಿರ್ತಕ್ಕಂಥ ಶಾಸಕರು ಅಂತೇಳಿ ನಮ್ಗೆ ಯಾರು ಕಾಣಿಸ್ಲಿಲ್ಲ. ಆದರೆ ಕನಕೋತ್ಸವದ ಸಂದರ್ಭದಲ್ಲಿ ಎಲ್ಲ ಶಾಸಕರನ್ನು ಅವರು ಆಹ್ವಾನ ಮಾಡಿದ್ರು. ಆದರೆ ಅವರ ಕ್ಲೋಸ್ ಸರ್ಕಲ್ ಇರ್ತಕ್ಕಂಥ ಶಾಸಕರನ್ನ ಅವರ ಜೊತೆಗೆ ಲಂಚ್ ಟೈಮಲ್ಲಿ ಬಂದಿರ್ತಾರವನ್ನ ಲಂಚ್ಗೆ ಕೂರಿಸ್ಕೊಂಡು ಮಾತನಾಡಿದ್ದಿದೆ, ಡಿನ್ನರ್ ಟೈಮ್ ಬಂದಂಥವ್ರನ್ನ ಡಿನ್ನರ್ಗೆ ಕೂರಿಸ್ಕೊಂಡು ಮಾತನಾಡ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಪೊನ್ನಣ್ಣ ಎಲ್ಲ ಹೋಗಿದ್ರು. ಪೊನ್ನಣ್ಣ CMನ ಆಪ್ತ ಕಾನೂನು ಸಲಹೆಗಾರ ಆಗಿದ್ದಾರೆ, CM ಟೀಮ್ನಲ್ಲಿ ಕೂರಿಸ್ಕೊಂಡಿದ್ದಾರೆ. ಅವರು ಡಿ ಕೆ ಶಿವಕುಮಾರ್ ಬಣದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅವರು ಸಿದ್ದರಾಮಯ್ಯನವ್ರ ಜೊತೆಗೆ ಗುರುಸ್ಕೊಂಡಿದ್ದಾರೆ. ಅವಕಾಶ ಸಿಕ್ಕರೆ ಅವರು ಮಂತ್ರಿ ಆಗುವ ಕನಸು ಕಾಣ್ತಾ ಇದ್ದಾರೆ. ಅಂದರೆ ಆ ಕೊಡಗು ಭಾಗಕ್ಕೆ ನಮ್ಗೆ ಯಾವುದೇ ಪ್ರಾತಿನಿಧ್ಯ ಇಲ್ಲ, ಅವಕಾಶ ಕೊಡಿ, ನಾನು ಇದೀನಿ ಸೀನಿಯರ್ ಅನ್ನೋ ರೀತಿಯಲ್ಲಿ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಡಿ ಕೆ ಶಿವಕುಮಾರ್ ಜೊತೆಗಿಲ್ಲ. ಕನಕೋತ್ಸವಕ್ಕೂ ನಿನ್ನೆ ನಡೆದಂತಹ ಸಭೆಗೂ ಬಹಳ ವ್ಯತ್ಯಾಸ. ಕನಕೋತ್ಸವದಲ್ಲಿ CM ಬಣದಲ್ಲಿ ಇರ್ತಕ್ಕಂತಹ ಶಾಸಕರುಗಳು ಕೂಡ ಹೋಗಿದ್ರು. ಆದರೆ ನಿನ್ನೆ ಇದ್ದಂಥದ್ದು ಪ್ಯೂರ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಬಯಕೆ ಮತ್ತು ಅದನ್ನು ಬೆಂಬಲಿಸುವಂಥ ಶಾಸಕರು ಮಾತ್ರ ಇದ್ರು ಅನ್ನೋದು ಬಹಳ ಸ್ಪಷ್ಟ. ಪ್ರಶಾಂತ್ ಸರ್, ಗಾಟ್ ಇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.